ಸೊ ವಿಡಿಯೋ ಮಾಡ್ತಾರ ಮೇನ್ ಪರ್ಪಸ್ ಏನಂದರೆ, ನನ್ನ ಗಾಡಿ ಸರ್ವಿಸಿಗೆ ಕೊಟ್ಟು 3 ಡೇಸ್ ಆಯಿತು. ಇವತ್ತು 4th ಡೇ. ಒಳಗಡೆ ಹೋಗೋಣ, ನನ್ನ ಗಾಡಿ ಇವಾಗ ಹೇಗಿದೆ ಅಂತ. ಬನ್ನಿ ಒಳಗೆ ಹೋಗಿ ನೋಡೋಣ. ನೋಡ್ರಪ್ಪ, ನನ್ನ ಗಾಡಿ ಇಲ್ಲೇ ಇದೆ. ಎಲ್ಲ ಮಾಡೋರಂತೆ. ಬಿಲ್ ನೋಡೋಣ ಎಷ್ಟಾಯ್ತು ಅಂತ ಡೀಟೇಲಾಗಿ ಮನೇಲಿ ಹೇಳ್ತೀನಿ. ಸೊ ಗೈಸ್, ಇದು ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು, ಇದು ಸರ್ವಿಸ್ ಅಂದರೆ ನಂದು ಇದು ಒನ್ ಆಫ್ ದ ಮೇಜರ್ ಸರ್ವಿಸ್. ಇದು ಮೇಜರ್ ಸರ್ವಿಸ್ ಇಲ್ಲಿವರೆಗೂ ಮಾಡಿಸಿರಲಿಲ್ಲ. ಆ್ಯಂಡ್ ನನ್ನ ಗಾಡಿ 30,000 ಕಿಲೋಮೀಟರ್ಸ್ ಓಡಿತ್ತು. ಸೊ ಅದರಿಂದ ಇದೊಂದು ಮೇಜರ್ ಸರ್ವಿಸ್ ಮಾಡಿಸ್ದೆ. ಅದರಲ್ಲಿ ಪಾಲಿಶ್ಗೂ ಕೊಟ್ಟಿದ್ದೆ, ಎಲ್ಲ ಇದು ಮಾಡಿಸಿದ್ದೆ. ಆ್ಯಂಡ್ ಎಷ್ಟೊಂದು ಪಾರ್ಟ್ಸ್ಗಳನ್ನೆಲ್ಲ ರೀಪ್ಲೇಸ್ ಮಾಡಿದ್ದಾರೆ ಪ್ರತಿಯೊಂದೂ. ಆ್ಯಂಡ್ ಇಂಜಿನ್ ಆಯಿಲು ಅಷ್ಟೇ. ಇಂಜಿನ್ ಆಯಿಲ್ ನೋಡ್ಬೋದು, ಇಂಜಿನ್ ಆಯಿಲು ಕಾಸ್ಟ್ಲಿ ಬಿತ್ತು ನನಗೆ. ಮತ್ತು ಡಿಸ್ಕ್ ಪ್ಲೇಟ್ ಚೇಂಜ್ ಮಾಡಿಸೀನಿ. ಫ್ರಂಟ್ದು ಡಿಸ್ಕ್ ಪ್ಲೇಟು ಹೊಸದು ಹಾಕಿದ್ದಾರೆ. ಸೊ ಹೋಗಿತ್ತು ಅಂತ ಹೇಳಿದ್ರು. ಸೊ ಅದೊಂದು ಚೇಂಜು. ಆಮೇಲೆ ಮಿರರ್ಸ್ದು ಎಲ್ಲನೂ ನೀಟಾಗಿ ಪ್ರತಿಯೊಂದೂ ಮಾಡಿಸೀನಿ. ಏರ್ ಫಿಲ್ಟರು ಇದ್ರ ಚೇಂಜು, ಇದೆಲ್ಲ ಓಕೆ. ಬಟ್ ನಂಗೆ ಸರ್ವೀಸಲ್ಲಿ ಒಂದೇ ಒಂದು ಏನು ಇದನ್ಸಿದ್ದು ಅಂದರೆ, ಲೈಕ್ ಇಲ್ಲಿವರೆಗೂ ಅವ್ರು ಹೇಳಿದ್ರು ನನಗೆ, ಲೈಕ್ ಇಲ್ಲಿವರೆಗೂ ಪಾರ್ಟ್ಸ್ ಕಾಸ್ಟ್ ಮಾತ್ರ ಅಂತೆ. ಆ್ಯಂಡ್ ಇಲ್ಲಿಂದ ಕನ್ಸ್ಯೂಮೇಬಲ್ಸ್ ಲೈಕ್ ಮೇಂಟೆನೆನ್ಸ್, ರೀಪ್ಲೇಸ್ಮೆಂಟು. ಸೊ ಇದ್ರಲ್ಲಿ ನೀವು ನೋಡ್ಬೋದು ಡಿಸ್ಕ್ ಪ್ಲೇಟು. ಜಸ್ಟ್ ಅವ್ರು ಆ ಡಿಸ್ಕ್ ಪ್ಲೇಟ್ ರಿಮೂವ್ ಮಾಡೋದಕ್ಕೇ ಅವರು ಎಷ್ಟು ಚಾರ್ಜ್ ಮಾಡಿದ್ದಾರೆ ನೋಡಿ, 650 ರುಪೀಸ್ ಜಸ್ಟ್ ಒಂದು ಡಿಸ್ಕ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ. ಆ್ಯಂಡ್ ಒಂದು ಏರ್ ಫಿಲ್ಟರ್, ಇನ್ನೊಂದು ಕನ್ಸ್ಯೂಮೇಬಲ್ಸು ನೋಡ್ಬೋದು ನೋಡಿ, ಏರ್ ಫಿಲ್ಟರು, ಕನ್ಸ್ಯೂಮೇಬಲ್ಸು, ಇದಕ್ಕೆಲ್ಲ 300-400 ಜಸ್ಟ್ ಅವರು ತೆಗಿಯೋದಕ್ಕೆ ಇಷ್ಟು ಚಾರ್ಜ್ ಮಾಡಿದ್ದಾರೆ. ಸೊ ನಂಗೆ ಅನಿಸಿದ್ದು ಶೋರೂಮಲ್ಲಿ ಕೊಟ್ಟಿದ್ದಕ್ಕೆ ಇದೊಂದು ಕಾಸ್ಟ್ಲಿ ಆಯಿತು ಅಂತ, ಲೈಕ್ ರಿಮೂವ್ ಮಾಡೋದೆಲ್ಲ. ಯಾಕಂದರೆ ನಾನು ಬೇರೆ ಕಡೆಯೂ ಸರ್ವಿಸ್ ಕೊಡ್ತೀನಿ, ನಂಗೆ ಅಲ್ಲಿ ಯೂಶ್ವಲಿ 4,000-5,000 ಆಗುತ್ತೆ. ಬಟ್ ಮೇಜರ್ ಸರ್ವಿಸ್ ಅಲ್ವಾ, ಸೊ ಶೋರೂಮಲ್ಲೇ ಮಾಡಿಸ್ಬೇಕಂತ ಮಾಡಿಸ್ದೆ. ಸೊ ಅಪ್ರಾಕ್ಸ್ ಕಾಸ್ಟ್ ಒಂದು 14,000 ಬಿತ್ತು ನನಗೆ. ಸೊ 14,000 ಆಯಿತು ಮೇಜರು. ಇಲ್ಲ ನೀವು ಜನರಲ್ ಸರ್ವಿಸ್ ನಾರ್ಮಲಾಗಿ ಮಾಡಿಸ್ತೀರಾ ಅಂದರೆ, ಬೇರೆ ಕಡೆ ಶೋರೂಮ್ ಬಿಟ್ಟು ನೀವು ಬೇರೆ ಕಡೆ ಮಾಡಿಸ್ತೀರಾ ಅಂದರೆ, ನಿಮಗೆ ಅರೌಂಡ್ 4,500-5,000 ಒಳಗಡೆ ಎಲ್ಲ ನಿಮ್ಗೆ ಸರ್ವಿಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಅದು ಎಷ್ಟು ಒಂದು 8 ಮಂತ್ಸ್ ಒನ್ಸ್ ಮಾಡಿಸೋದಷ್ಟೇ. ಸೊ ಇದು ಫೆಬ್ರವರಿ ಅಲ್ಲಾಗಿದೆ ಸರ್ವೀಸು. ಸೊ ನೆಕ್ಸ್ಟ್ ಸರ್ವಿಸ್ ಡೇಟ್ ಅವ್ರು ನನಗೆ ಕೊಟ್ಟಿರೋದು ಬಂದ್ಬಿಟ್ಟು ಈ ಸೆಪ್ಟೆಂಬರ್ಗೆ ಇಲ್ಲ ಅಕ್ಟೋಬರಿಗೆ ಮಾಡಿಸಿ ಅಂತ ಡೇಟ್ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇನ್ನೂ ಟಾಪಪ್ ಬೇರೆ ಇದೆ. ಸೊ ನೆಕ್ಸ್ಟ್ ಸರ್ವಿಸ್ ನವಂಬರಲ್ಲಿ ಮಾಡಿಸಿದ್ರು ಆರಾಮಾಗಿ ಆಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಗಾಡಿದು. ಸೊ ಗಾಡಿ ಓಡಿಸಿ ನೋಡೋಣ, ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಓಕೆನಾ? One eternity later. ಗಾಯ್ಸ್, ಸೊ ಸರ್ವಿಸ್ ಆದಮೇಲೆ ಓಡಿಸ್ದೆ. ಗಾಡಿ ಅಂತೂ ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ ಗಾಡಿ ಮಾತ್ರ. ಆ್ಯಂಡ್ ಮೈಲೇಜು ನೋಡ್ಬೋದು, ಲೈಕ್ ಇವಾಗ ಸದ್ಯಕ್ಕೆ 35 ಅಂತ ತೋರಿಸ್ತೈತೆ. ನೋಡೋಣ ಎಷ್ಟು ಕೊಡ್ಬೋದು ಅಂತ ಅಷ್ಟೇ. ಲೈಕ್ 33,000 ಕಿಲೋಮೀಟರ್ಸ್ ಆಗಿದೆ. ಸೊ ಇಷ್ಟೇ ಕಣ್ರಪ್ಪ. ಗಾಡಿ ಅಂತೂ ಚೆನ್ನಾಗಿದೆ ಸರ್ವಿಸ್ ಕೊಟ್ಟ ಮೇಲೆ. ಕಾಸ್ಟ್ಲಿ ಆಯಿತು, ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸರ್ವಿಸ್ ಕಾಸ್ಟ್ಲಿ ಆಯಿತು, ಬಟ್ ಗಾಡಿ ಮಾತ್ರ ಸೆಕ್ಸಿ ಆಗಿದೆ. ಸೊ ಓಡಿಸೋಣ ಇವಾಗ, ಫುಲ್ಲು ಹೈವೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.